ಸರ್, ನಿಮ್ಮ ಜೊತೆ ಒಂದು ಅರ್ಧ ಗಂಟೆ ಮಾತಾಡ್ಬಿಟ್ರೆ ನಾವು ಎಲ್ಲೆಲ್ಲಿ ಎಡವುತ್ತಿದ್ದೀವಿ, ನಾವು ಜೀವನವನ್ನು ಅಭಿವೃದ್ಧಿ ಪಥ ಅಂತ ಏನು ಅಂದುಕೊಳ್ತಾ ಇದ್ದೀವಲ್ಲ, ಅದು ನಿಜವಾದ ಅಭಿವೃದ್ಧಿ ಪಥ ಏನು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ. ನಾವು ಇವತ್ತು ಪರಿಸರ 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 ಉಳಿಸೋಣ, ಪರಿಸರ ಬೆಳೆಸೋಣ ಅಂತ ಬೊಬ್ಬೆ ಹೊಡಿತೀವಿ. ಹೌದು, ಪರಿಸರ ದಿನಾಚರಣೆ ಅಂತ ಒಂದಷ್ಟು ಗಿಡಗಳನ್ನು ನೆಡ್ತೀವಿ. ಅದು ಒಂದು ತಿಂಗಳಲ್ಲಿ ಸತ್ತು ಬಿದ್ದಿದೆಯಾ ಅನ್ನೋದನ್ನು ಗಮನಿಸೋದಿಲ್ಲ ನಾವು. ಬೇಕಾದಷ್ಟು ಸರ್ಕಾರದ ಮಟ್ಟದಲ್ಲೂ ಕೂಡ ನಾವು ಪರಿಸರ ಬೆಳೆಸ್ತೀವಿ, ಗಿಡಗಳನ್ನು ಬೆಳೆಸ್ತೀವಿ ಅನ್ನೋ ಪ್ರಯತ್ನಗಳಿಗೆ ಕೈ ಹಾಕಿದ್ರು ಕೂಡ ಅದರ ಫಲ ಬಹಳ ಕಮ್ಮಿ. ಬಹುಶಃ ನನಗೆ ಗೊತ್ತಿರೋ ಪ್ರಕಾರ ಒಂದು 20-30% ಮಾತ್ರ ಅದರ ಪ್ರತಿಫಲ ಕೊಡ್ತಾ ಇದೆ. ಮೊದಲಿಗೆ ಒಂದೊಂದು ಹಂತವಾಗಿ ಮಾತಾಡ್ತಾ ಹೋಗೋಣ ಸರ್. ಪರಿಸರ ಜ್ಞಾನದ ಬಗ್ಗೆ, ಪರಿಸರ ಕಾಳಜಿಯ ಬಗ್ಗೆ ನಮ್ಗೆ ಎಷ್ಟು ಗೊತ್ತು? ನಾವು ಯಾರಲ್ಲಿ ಎಷ್ಟು ಜ್ಞಾನ ಇದೆ ಅಂತ ಸುಮ್ಮನೆ ನಾವು ಗಮನಿಸಿ ನೋಡೋಣ. ಸಹಜವಾಗಿ ನಾವು ಕಾಡಿನ ಜೊತೆ ಇರೋ ವನವಾಸಿಗಳದೇ ಹೆಚ್ಚು ಮುಖ್ಯವಾಗಿ ಕಾಣುತ್ತೆ. ಅವನಿಗೆ ಯಾವ ಹಕ್ಕಿ ಯಾವ ಮರದಲ್ಲಿ ಗೂಡು ಮಾಡಿದೆ, ಅದಕ್ಕೆ ಏನು ಆಹಾರ ಇದೆ ಅನ್ನೋದನ್ನು ಅವನ ಬದುಕು, ಅವನ ಬೇಟೆ ಪರಂಪರೆಯಲ್ಲೂ ಹೇಗೋ ಒಂದಷ್ಟನ್ನು ತಿಳ್ಕೊಂಡಿರ್ತಾನೆ. ದನಗಾಯಿಗಳಿರ್ತಾರೆ ಅಥವಾ ಕುರಿ ಹೊಡ್ಕೊಂಡು ಕಾಡು ಸುತ್ತೋಡಿರ್ತಾರೆ. ಅವರಿಗೆ ಯಾವ ಥರ ಹುಲ್ಲು ತಮ್ಮ ಕುರಿ ಮೇಕೆಗಳು ತಿಂತವೆ, ದನಕರು ಯಾವ ತಿಂತವೆ ಅನ್ನೋದು ಜ್ಞಾನ ಬಂದಿರುತ್ತೆ. ಈ ನೆಲಮೂಲದ ಇಂಥ ಜ್ಞಾನಗಳು ಸಾಕಷ್ಟು, ಅದು ಕೃಷಿಕ ಆಗಿರ್ಬೋದು, ವನವಾಸಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ವರ್ಗದಲ್ಲಿ ಅವರಿಗೆ ಅರಿವಿರುತ್ತೆ. ಈ ಪರಿಸರದ ಈ ಜ್ಞಾನ ಒಂದು ಕಡೆ ಆದರೆ, ಜಾಗತಿಕವಾಗಿ ಇನ್ನೊಂದು ಜ್ಞಾನ ಬಂದಿರುತ್ತೆ. ಪರಿಸರ ಕಾನೂನು ಹೇಗಿದೆ, ಇವತ್ತು ಭೂಮಿ ಎಮರ್ಜೆನ್ಸಿ ವಾರ್ಡ್ನಲ್ಲಿದೆ, ಅದನ್ನು ಜನರಲ್ ವಾರ್ಡಿಗೆ ಕರ್ಕೊಬರ್ಬೇಕು. ಜ್ವರ ಬಂದಿದೆ ಭೂಮಿಗೆ, ಬಿಸಿ ಏರ್ತಾ ಇದೆ, ವಾತಾವರಣದಲ್ಲಿ ಬದಲಾವಣೆ ಆಗ್ತಾ ಇದೆ, ಅಕಾಲಿಕ ಮಳೆ ಬರ್ತಾ ಇದೆ, ಅಂತರ್ಜಲ ಕುಸಿತ ಆಗ್ತಾ ಇದೆ, ಈಗ ಏನೇನು ಅನುಭವಿಸ್ತಾ ಇದ್ವಿ. ಅದಕ್ಕೆ ಏನು ಕಾರಣ? ಮತ್ತು ಪುನಃ ಪರಿಸರದ ಬಗ್ಗೆ ಬರ್ತೀವಿ. ಜಾಗತಿಕವಾದ ಈ ಜಾಗೃತಿಯ ಕೆಲಸ ಸಾಕಷ್ಟು ವರ್ಷಗಳಿಂದ ನಡೀತಾನೆ ಇದೆ. ಸ್ಥಳೀಯ ಜ್ಞಾನ ಒಂದಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ನಮ್ಮ ಹಳ್ಳಿಗಳಲ್ಲಿ ಈ ಸಸ್ಯದ ಬಗ್ಗೆ ಹೆಸರು ಹೇಳ್ರಪ್ಪ ಅಂತಂದರೆ, ಒಬ್ಬ ಬಾಟ್ನಿ ಓದೋನಾದರೆ ಅದನ್ನು ವೈಜ್ಞಾನಿಕ ಹೆಸರು ಮೂಲಕ, ಸಸ್ಯಶಾಸ್ತ್ರೀಯ ಹೆಸರು ಮೂಲಕ ಹೇಳ್ತಾನೆ. ನಮ್ಮ ಸ್ಥಳೀಯರ ಹತ್ರ ಕೇಳ್ತಾ ಹೋದರೆ ಒಂದು ಊರಿಗೆ ಒಂದೊಂದು ಹೆಸರು ಹೇಳ್ತಾ ಹೋಗ್ತಾರೆ. ಹಾಗಾಗಿ ಒಂದೇ ಸಸ್ಯಕ್ಕೆ ಈ ಕರ್ನಾಟಕದಲ್ಲಿ 10 ಹೆಸರುಗಳು ಬಂದುಬಿಡ್ತವೆ. ಅವರು ಹೇಳುವ ರೀತಿಗೂ ಇವರು ಹೇಳೋ ರೀತಿಗೂ ವೈಜ್ಞಾನಿಕವಾಗಿ ಕಲಿಕೆಗೂ ಬೇರೆ ಇದೆ. ಆದರೆ ನೆಲಮೂಲದಲ್ಲಿ ಇದ್ದವನಿಗೆ ಆ ಸಸಿ ಹೇಗೆ ಬೆಳೀತದೆ, ಎಲ್ಲಿ ಬೆಳೀತದೆ ಅನ್ನುವ ಜ್ಞಾನ ಗೊತ್ತಿರ್ತದೆ. ನಾವೊಂದು ಕಾಡು ಸುತ್ತಾಡ್ತಾ ಹೋದರೆ, ಅದು ಬೀದರೋ, ರಾಯಚೂರು ಅಥವಾ ಉತ್ತರ ಕರ್ನಾಟಕದ ಯಾವುದೇ ಭಾಗವೋ ಅಥವಾ ಮಲೆನಾಡಿನ ಭಾಗವೋ ಸುತ್ತಾಡ್ತಾ ಹೋದರೆ, ನಾವೊಂದು ಮರಗಳನ್ನು ನೋಡ್ತೀವಿ, ಪೊದೆಗಳನ್ನು ನೋಡ್ತೀವಿ, ಬಳ್ಳಿ ನೋಡ್ತೀವಿ, ಗಿಡ ನೋಡ್ತೀವಿ, ಅಲ್ಲಿರೋ ಕಲ್ಲುಗಳನ್ನು ನೋಡ್ತೀವಿ. ಆ ಥರ ಕಣ್ಣಲ್ಲಿ ಸ್ಕ್ಯಾನ್ ಮಾಡ್ತೀವಿ. ಸ್ಕ್ಯಾನ್ ಮಾಡಿದಾಗ ಈ ಅರಣ್ಯಕ್ಕೆ ಒಂದು 40 ವರ್ಷದಿಂದ ಹೇಗಾಗಿತ್ತು, 50 ವರ್ಷದಿಂದ ಏನಾಗಿದೆ ಅನ್ನೋದನ್ನು ನಾವು ಸುತ್ತಾಟದಲ್ಲಿ ಹೇಳ್ಬೋದು. ಅಂದರೆ ಹೇಗೆ ಹೇಳ್ಬೋದು ಅಂತಂದರೆ, ಒಂದು ದಪ್ಪ ತೊಗಟೆಯ ಮರಗಳಿರ್ತವೆ, ಅವು ಬೆಂಕಿ ಸಹಿಷ್ಣು ಗುಣಗಳಿರ್ತವೆ. ಅವಕ್ಕೆ ಬೆಂಕಿ ಬಂದರೂ ಕೂಡ ಬದುಕ್ತವೆ. ಕೆಲವು ಮರ ಜಾತಿಗಳಿದ್ದಾವೆ, ಬೆಂಕಿ ಬಂದರೂ ಕೂಡ ಬೆಂಕಿ ತಗುಲಿನೂ ಉಳಿದಿರುತ್ತವೆ. ಆ ತಾಕತ್ತಿನ ಮರಗಳಿದ್ದಾವೆ. ಮುಳ್ಳು ಕಂಟಿಗಳಿರ್ತವೆ. ಅವು ಯಾಕೆ ಅಂದರೆ, ನಾವೆಲ್ಲ ಎಲ್ಲೋ ಫಂಕ್ಷನಿಗೆ ಹೋಗುವಾಗ ಬಾಟ್ಲಲ್ಲಿ ನೀರು ಇಟ್ಕೊಂಡು ಹೋಗ್ತೀವಿ. ಸಸ್ಯಗಳಿಗೆ ಹಾಗೇನು ನೀರು ಇಟ್ಕೊಂಡು ಹೋಗೋಕ್ಕೆ ಅವಕಾಶ ಇಲ್ಲ. ಬಿದ್ದಿರೋ ಮಳೆ ನೀರನ್ನು ಉಳಿಸ್ಕೋಬೇಕು. ಉಳಿಸ್ಕೊಳ್ಳುವ ಜಾಣತನವಾಗಿ ಅವರ ಎಲೆಯನ್ನು ಮುಳ್ಳಿನ ರೂಪದಲ್ಲಿ ಕೆಲವು ಪೊದೆ ಸಸ್ಯಗಳು ಆ ಥರ ರೂಪಾಂತರಿಸಿಕೊಂಡು ನೀರನ್ನು ಉಳಿಸ್ಕೋತವೆ. ಎಷ್ಟೇ ತೇವ ಆರಿ ಹೋಗಲಿ ಅಥವಾ ಭೂಮಿ ಬಿಸಿಯಾಗಲಿ, ಆ ಮುಳ್ಳು ಕಂಟಿಗಳು ತಾವು ಬಚಾವಾಗೋದಕ್ಕೆ ಏನು ಬೇಕು ಅನ್ನೋದನ್ನು ತೋರಿಸ್ತವೆ. ಹಾಗಾಗಿ ಕಲ್ಲು ಗುಡ್ಡಗಳಲ್ಲಿ ನಾವು ಅದನ್ನು ನೋಡ್ತೀವಿ. ಈ ಜ್ಞಾನಗಳಲ್ಲಿ ಹೇಗಿರುತ್ತೆ ಅಂದರೆ, ನಾವು ನಿತ್ಯ ಒಡನಾಡೋರಿಗೆ ಗೊತ್ತಾಗುತ್ತೆ. ನೋಡಿ, ಒಳ್ಳೆಯ ಗಿಡಗಳು ಅನೇಕ ಸತ್ತೋಗ್ತಾ ಇದ್ದಾವೆ, ಮುಳ್ಳು ಕಂಟಿಗಳು ಬದುಕ್ತಾವಲ್ಲ ಹೇಗೆ ಅಂತಂದರೆ, ಅಲ್ಲೊಂದು ಜ್ಞಾನ ಹರಿದು ಬರುತ್ತೆ. ಹಾಗಾಗಿ ಇದೊಂಥರ ಮಲೆನಾಡಿನಲ್ಲಿ ಹುಟ್ಟುವ ತೊರೆ ಹಾಗೆ. ಅದು ಯಾವ್ಯಾವ ನಾವೆಲ್ಲ ಕಾಲೇಜ್ಗಳಲ್ಲಿ ಓದ್ತೀವಲ್ಲ, ಯಾವ ಡಿಗ್ರಿ ಮಾಡ್ಕೊಂಡ್ವಿ, MSc ಮಾಡಿದ್ವು, BSc ಮಾಡಿದ್ವು ಅಂತ ಹೇಳ್ತೀವಿ. ಹಾಗೆ ಪ್ರತಿ ಗುಡ್ಡ ಓದಬೇಕು. ನಮ್ಮ ಡಿಗ್ರಿ ಯಾವುದು ಅಂದರೆ, ನಾವು ಗುಡ್ಡಗಳನ್ನು ಓದುವ ಆ ಕಲಿಕೆ ಇದೆಯಲ್ಲ, ಅದು ದೊಡ್ಡದು. ಹಾಗಾಗಿ ಮರಗಳಲ್ಲಿ ಅವ್ರ ಕತೆ ಬರ್ಕೊಂಡಿರುತ್ತೆ. ನಮ್ಮ ಕಣ್ಣಿಗೆ ಅದು ಗೊತ್ತಾಗಬೇಕು. ಇಲ್ಲಿ ಬೆಂಕಿ ಬಂದಿತ್ತಾ, ಅಥವಾ ಏನು ದನಕರು ತುಂಬ ಮೇಯ್ತಾ ಇದ್ದಾವ, ಮಣ್ಣಿನ ಸವಕಳಿ ಆಗಿದೆಯಾ, ಮಳೆ ಬಂದೇ ಇಲ್ವಾ, ಏನಾಗಿದೆ ಅನ್ನೋದು ಗೊತ್ತಾಗುತ್ತೆ. ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಉದಾಹರಣೆಗೆ ನೀವು ಒಂದು ಪ್ರದೇಶ ನೋಡ್ತೀವಿ, ನೆಲ್ಲಿ ಮರಗಳು ತುಂಬ ಇರ್ತವೆ. ನೆಲ್ಲಿ ಮರಗಳು ತುಂಬ ಇದ್ದಾವೆ ಅಂತಂದರೆ ಜಿಂಕೆ ಇದೆ ಅಂತ ಅರ್ಥ ಅಷ್ಟೇ. ನೆಲ್ಲಿ ಮರ ಇದೆ ಅಂತಂದರೆ ಜಿಂಕೆ ನೆಲ್ಲಿಕಾಯಿ ತಿನ್ನುತ್ತೆ, ಅದರ ಹಿಕ್ಕೆಯಲ್ಲಿ ಬಿದ್ದ ಬೀಜಗಳು ಸಸಿಯಾಗಿ ಹುಟ್ಟುತ್ತೆ ಅಷ್ಟೇ. ಹಾಗಾಗಿ ಪ್ರತಿ ಸಸ್ಯದ ಹಿಂದೆ ಒಂದು ಪ್ರಾಣಿ ಹುಡುಕ್ಬೋದು, ಒಂದು ಕೀಟವನ್ನು ಹುಡುಕ್ಬೋದು,
ಈ ಚಿಟ್ಟೆಗಳನ್ನು ನೋಡ್ಬೋದು. ಹಾಗಾಗಿ ಅವಲಂಬಿತ ಜೀವಿಗಳ ಅರಿವನ್ನು ಪಡಿಬೋದು. ಹಾಗಾಗಿ ನಾವು ಇದು ನೋಡ್ತಾ ಇದ್ದೇವೆ, ಓಹ್ ಇಲ್ಲಿ ಚೆನ್ನಾಗಿ ಇಷ್ಟೊಂದು ಪ್ರಾಣಿ ಇದ್ದಾವೆ ಅನ್ನೋದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಕಾಡಿನ ಅರಿವು ಅನ್ನೋದು ಅದಕ್ಕೊಂದು ಇತಿಮಿತಿ ಚೌಕಟ್ಟು ಅಂತಿಲ್ಲ, ಅದೊಂದು ದೊಡ್ಡ ಕೋಶ ಅದು. ಹಾಗಾಗಿ ನಾವು ಏನು ತಿಳ್ಕೊಂಡಿದ್ದೇವೋ ಅದು ನಮ್ಮ ಅಲ್ಪಮತಿಗೆ ಸಿಕ್ಕಿರುತ್ತೆ ಅಷ್ಟೇ. ಪರಿಸರ ಮತ್ತು ಕಾಡು ಇದರ ಬಗ್ಗೆ ಜ್ಞಾನ ಕೊಡೋದನ್ನು ಮರ್ತೇ ಬಿಟ್ಟಿದ್ದೀವಿ ಅನಿಸುತ್ತೆ. ನಮ್ಮ ಟೆಕ್ಸ್ಟ್ ಬುಕ್ಸಲ್ಲಂತೂ ಇಲ್ಲ, ಅಥವಾ ಶಾಲೆಗಳಲ್ಲೂ ಕೂಡ ತಿಳಿಸೋದಿಲ್ಲ. ಅಬ್ಬಬ್ಬಾ ಅಂತ ಹೇಳಿದ್ರೆ ಒಂದು ವರ್ಷಕ್ಕೆ ಒಂದೆರಡು ದಿನದ ಕ್ಲಾಸ್ ತಗೊಳ್ತಾರೆ, ಪರಿಸರ ಕಾಳಜಿ ಅಂತ ಹೇಳ್ತಾರೆ, ಒಂದೆರಡು ಗಿಡ ನೆಡೆಸ್ತಾರೆ. ಭಾರತದಲ್ಲಿ ಮಾತ್ರ ಹೀಗೋ ಅಥವಾ ವಿದೇಶಗಳಲ್ಲೂ ಕೂಡ ಪರಿಸರದ ಕಾಳಜಿಯ ಅರಿವಿನ ಕೊರತೆ ಇದೆಯಾ? ಕೆಲವು ದೇಶಗಳಲ್ಲಿ ಜೀವನ ಮಾರ್ಗವಾಗಿ ಬಂದಿರುತ್ತೆ. ಕಸ ಬೀಸಾಕಬಾರ್ದು, ನೀರು ವೇಸ್ಟ್ ಮಾಡಬಾರ್ದು, ಗಿಡ ನಾಶ ಮಾಡಬಾರ್ದು ಅಂತ. ನಮ್ಮಲ್ಲಿ ಅನೇಕ ಸ್ತರದಲ್ಲಿ ನಾವು ನೋಡ್ತೀವಿ, ಅಂದರೆ ಜಾಗೃತಿಯ ಒಂದಷ್ಟು ಕೆಲಸಗಳು ನಡೀತಾನೆ ಇದೆ. ಉದಾಹರಣೆಗೆ ಹೇಳಬೇಕು, 72ನೇ ಇಸ್ವಿಯ ನಂತರದಲ್ಲಿ ವನ್ಯಜೀವಿ ಸಂರಕ್ಷಣೆಯ ಕಾನೂನು ಬಂದ ನಂತರದಲ್ಲಿ ನಾವು ಏನು ಮಾಡಿದ್ವಿ, ಪರಿಸರದ ಬಗ್ಗೆ ಪಠ್ಯಗಳನ್ನು ತಂದಿದ್ದೀವಿ. ಕ್ಲಾಸ್ಗಳಲ್ಲಿ ಪಾಠಗಳಿದ್ದಾವೆ. ಆ ನಂತರ ವಿಜ್ಞಾನದಲ್ಲಿ ಬರುತ್ತೆ, ಕನ್ನಡದಲ್ಲಿ ಬರುತ್ತೆ, ಬೇರೆ ಬೇರೆ ಪಾಠಗಳು ಶಾಲೆಗಳಲ್ಲಿ ಬರುತ್ತೆ. ಆದರೆ ಬಂದ ಪಾಠಗಳು ಅದು ಪರೀಕ್ಷೆಗೆ ಉತ್ತರಗಳು ಮಾತ್ರ ಆಗಿದೆ, ಆದರೆ ಅದು ಜೀವನ ಪರೀಕ್ಷೆಗೆ ಉತ್ತರ ಆಗಿಲ್ಲ. ನಾವು ಇವತ್ತು ಏನು ಡಿಗ್ರಿ ಪಡ್ಕೊಂಡಿದ್ದೀವಿ, ಏನು ರ್ಯಾಂಕ್ ಪಡ್ಕೊಂಡಿದ್ದೀವಿ, ಏನೋ ಸಂಗೀತಗಾರ ಸಾಧನೆ ಮಾಡಿದ್ದೀವಿ, ಆದರೆ ಎಲ್ಲದರ ಹಿಂದೆ ನೀರು ಕಾಡಿನ ಸಂಬಂಧ ಇದೆ ಅನ್ನೋದು ನಮಗೆ ಯಾರೂ ಅರಿವು ಮೂಡಿಸಿಲ್ಲ. ಈಗ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಅಂದರೆ ಎಲ್ಲೋ ಒಳ್ಳೆ ನೀರಿರೋ ಕಾರಣಕ್ಕಾಗಿ ಮಾತಾಡ್ತಾ ಇದ್ದೀವಿ, ಇಲ್ಲ ನಮಗೆ ನಮ್ಮ ಗಂಟ್ಲಿಗೆ ಇನ್ನೇನೋ ಆಗಿರೋದು. ಹಾಗಾಗಿ ಈ ಒಳ್ಳೆ ನೀರು ಹೇಗೆ ಬರುತ್ತೆ, ಈ ಥರದ ಮೂಲ ಅರಿವನ್ನು ಕೊಡೋದಕ್ಕೆ ನಾವು ಸೋತಿದ್ದೀವಿ. ಶಾಲೆಗಳಲ್ಲಿ ಪಾಠ ಇದೆ, ಶಾಲಾ ಪರಿಸರದಲ್ಲಿ ಮಕ್ಕಳಿಗೆ ಪರಿಸರದ ಪಾಠ ಮಾಡಲಾಗ್ತದೆ. ವಿಚಿತ್ರ ಅಂದರೆ ಪಾಠದಲ್ಲಿ ಏನು ಬಂದಿರುತ್ತೋ ಅಷ್ಟೇ ಹೇಳುವ ಮೇಷ್ಟ್ರು ಪಕ್ಕದಲ್ಲಿರೋ ಗುಬ್ಬಿನೋ ಗಿಡಗನೋ ಮತ್ತು ಯಾವುದೋ ಇರುವೆ ಸಾಲನ್ನು ತೋರ್ಸೋಕ್ಕೆ ಹೋಗೋದು ಕಡಿಮೆ. ಯಾಕೆಂದರೆ ಅದನ್ನು ಚೌಕಟ್ಟಿನಲ್ಲಿ ಯೋಚನೆ ಮಾಡ್ತೀವಿ. ಆದರೆ ಮಕ್ಕಳಿಗೆ ಕುತೂಹಲ ಇರುತ್ತೆ, ಅವು ಜೇಡ ನೋಡ್ತಾರೆ, ಕಪ್ಪೆ ನೋಡ್ತಾರೆ, ಹಾವು ನೋಡ್ತಾರೆ, ಎಲ್ಲ ಒಂದು ಕುತೂಹಲ ಇರುತ್ತೆ. ಆ ಕುತೂಹಲಕ್ಕೆ ಪೂರಕವಾಗಿ ಅವರ ಆಸಕ್ತಿಯನ್ನು ಕೆರಳಿಸಿ ಒಂದು ವೈಜ್ಞಾನಿಕ ಮಾಹಿತಿಯನ್ನು ಕೊಡ್ತಾ ಸಂರಕ್ಷಣಾ ನೀತಿಯನ್ನು ಎಳೆಯರಲ್ಲಿ ಬಿತ್ತೋ ಕೆಲಸ ಇದೆಯಲ್ಲ, ಅದು ಕೇವಲ ಶಾಲೆಗಳಲ್ಲ, ಮನೆಗಳಿಂದ ಶುರುವಾಗಿ ಎಲ್ಲ ಕಡೆ ಆಗಬೇಕಿತ್ತು. ಆದರೆ ಆ ಕೆಲಸ ಅನೇಕ ಒಂದು ಮಿತಿಯಾಗಿ ಯಾಕೋ ಅದು ಅಷ್ಟು ವೇಗವಾಗಿ ನಮ್ಮ ರಾಜ್ಯದಲ್ಲಿ ಪಡ್ಕೊಂಡಿಲ್ಲ. ಸರ್, ಪರಿಸರ ಮತ್ತು ಮನುಷ್ಯ ಎರಡೂ ವ್ಯತ್ಯಾಸ ಆಗ್ಬಿಟ್ಟಿದೆ. ಅಂದರೆ ಬೇರೆ ಬೇರೆ ದಾರಿಯಲ್ಲಿ ಇವೆ. ಈಗ ಪರಿಸರ ಅಂದ್ರೇ ಬೇರೆ, ಮನುಷ್ಯನ ಜೀವನ ಅಂದ್ರೇ ಬೇರೆ. ಮನುಷ್ಯನ ಜೀವನ ಅಂದ್ರೇನು? ಬೆಳಗ್ಗೆ ಎದ್ದೋಳು, ತಿಂಡಿ ಮಾಡು, ಕೆಲಸಕ್ಕೆ ಹೋಗು, ಕಾಲೇಜಿಗೆ ಹೋಗು, ಅಂಕಗಳ ಬಗ್ಗೆ ಗಮನ ಕೊಡು, ಸ್ಯಾಲ್ರಿ ಬಗ್ಗೆ ಗಮನ ಕೊಡು, ವಾಪಸ್ ಬಾ, ಮನೇಲಿ ತಿನ್ನು, ನಿದ್ದೆ ಮಾಡು, ವೀಕೆಂಡಲ್ಲಿ ಹೋಗು, ಮಕ್ಕಳ ಜೊತೆ ತಿರುಗಾಡು ಅಥವಾ ಪಾರ್ಟಿ ಮಾಡು, ಹೋಗು ಮತ್ತೆ ನಿದ್ದೆ ಮಾಡು. ಪರಿಸರ ದಿನಾಚರಣೆ ಬಂತು ಅಂತ ಹೇಳಿದ್ರೆ ಹೋಗು, ಒಂದು ₹1,000 ಖರ್ಚು ಮಾಡು, ತೊಗೊಂಬ, ಒಂದು 4 ಗಿಡಗಳನ್ನು ನೆಡು, ನಾನು ಪರಿಸರ ಪ್ರೇಮಿ, ನಾನು ಪರಿಸರ ದಿನಾಚರಣೆ ಆಚರಿಸ್ತಾ ಇದ್ದೀನಿ ಅಂತ. ಟೂರ್ಗೆ ಹೋಗ್ತೀವಿ ಅಂತ ಹೇಳಿದ್ರೆ, ಹೌದು ನಾನು ಜಂಗಲ್ ರೆಸಾರ್ಟಲ್ಲಿ ಉಳ್ಕೊಂಡಿದ್ದೆ, ಬಹಳ ಸುಂದರವಾಗಿತ್ತು, ಬಹಳ ಒಳ್ಳೆಯ ಕಾಡು. ಇಷ್ಟಕ್ಕೆ ನಮ್ಮ ಪರಿಸರ ಪ್ರೀತಿ ಸೀಮಿತವಾಗಿದೆ. ಪರಿಸರ ಸ್ನೇಹಿಗಳು, ಪರಿಸರ ಪ್ರೇಮಿಗಳು ಬಹಳಷ್ಟು ಕೆಲಸಗಳನ್ನು ಮಾಡ್ತಾನೆ ಇದ್ದಾರೆ ಪ್ರತಿನಿತ್ಯವೂ. ನೀವು ಸೇರಿದ ಹಾಗೆ ಬಹಳಷ್ಟು ಜನ ಪರಿಸರ ಪ್ರೇಮಿಗಳ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಪರಿಸರ ಜ್ಞಾನ ಅನ್ನೋದು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಬಿತ್ತದ ಹೊರತು ಅದರ ಉಳಿವು ಮತ್ತು ಮುಂದಿನ ಜನರೇಷನ್ಗೆ ನಾವು ಕೊಡುವ ನೀರು ಮತ್ತು ಪರಿಸರದ ಅಭಾವ ಏನು ಕಾಡುತ್ತಲ್ಲ, ಅದನ್ನು ತಪ್ಪಿಸೋದು ಬಹಳ ಕಷ್ಟ ಇದೆ. ಹೌದು, ನಾನೊಂದು ಉದಾಹರಣೆ ಹೇಳಬೇಕು. ನಾನು 2001ನೇ ಇಸ್ವಿಯಿಂದ ಮಕ್ಕಳಿಗೆ ಪರಿಸರ ಶಿಕ್ಷಣವನ್ನು ಕೊಡ್ತಾ ಇದ್ದ. ನಿಸರ್ಗ ವಿಸ್ಮಯ ಅನ್ನೋ ಸರಣಿ ಕಾರ್ಯಕ್ರಮಗಳು ನಡೆಸ್ತಾ ಇರ್ತೀನಿ. ರಾಜ್ಯದ ಬೇರೆ ಬೇರೆ ಭಾಗದ ಮಕ್ಕಳು ಬರ್ತಾರೆ. ಮಕ್ಕಳು ಬಂದ ತಕ್ಷಣ ನಂದು ಒಂದು ಸಣ್ಣ ಪರೀಕ್ಷೆ ಇರುತ್ತೆ. ಆದರೆ ಒಂದು 10 ಪ್ರಶ್ನೆ ಕೇಳ್ತೀನಿ. ದಿವಸ ನೀವು ಸ್ನಾನಕ್ಕೆ, ಬಟ್ಟೆ ತೊಳೆಯೋದಕ್ಕೆ, ಕುಡಿಯೋದಕ್ಕೆ, ಶೌಚಕ್ಕೆ ಎಲ್ಲ ಒಟ್ಟು ಎಷ್ಟು ಲೀಟರ್ ನೀರನ್ನು ಬಳಸ್ತೀರಿ? ಮೊದಲ ಪ್ರಶ್ನೆ. ಹುಲಿಯ ಮುಖ್ಯ ಆಹಾರ ಯಾವುದು? ಒಂದು ಪ್ರೌಢ ಆನೆಗೆ ಎಷ್ಟು kg ಆಹಾರ ಬೇಕು? ಈ ಥರದ ಒಂದು 10 ಪ್ರಶ್ನೆಗಳಿರ್ತವೆ. ಮತ್ತು ನಿಮ್ಮ ಜಿಲ್ಲೆಯಲ್ಲಿ ಹರಿಯುವಂಥ ನದಿಯ ಹೆಸರು ಬರೆಯಿರಿ. ಮುಂದಿನ 20 ವರ್ಷಗಳ ನಂತರ ನಮ್ಮ ಪರಿಸರ ಏನಾಗುತ್ತೆ ಅಂತ ಕೇಳ್ತೀನಿ. 2001ರಿಂದ 2002ರಿಂದ ಹೀಗೆ ನಡೀತಾ ಇದ್ದ ಪರೀಕ್ಷೆ ಕಂಟಿನ್ಯೂ ನಡೆದಿದೆ. ಹೆಚ್ಚು ಕಡಿಮೆ ನನ್ನ ಹತ್ರ ಸಾವಿರಾರು, ಒಂದು 30-40 ಸಾವಿರ ಮಕ್ಕಳು ಬರೆದ ಉತ್ತರಗಳಿದ್ದಾವೆ. ಲಕ್ಷಾಂತರ ಮಕ್ಕಳು ಈ ಥರದ ಶಿಬಿರಗಳಿಗೆ ಬಂದಿದ್ದಾರೆ. ಕೊಡುವ ಉತ್ತರವನ್ನು ಆಗಾಗ ನೋಡ್ತಾ ಹೋದರೆ ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಭಯ ಕಾಡುತ್ತೆ. ಯಾಕೆಂದರೆ ಉಣ್ಣುವ ಅನ್ನದ ಅರಿವಿಲ್ಲ. ನಮ್ಮ ಮಕ್ಕಳಿಗೆ ಭತ್ತ ಎಲ್ಲಿ ಬೆಳೆಯುತ್ತದೆ, ನೀರು ಹೇಗೆ ಬಳಕೆ ಆಗುತ್ತೆ ಅನ್ನೋದು ಗೊತ್ತೇ ಇಲ್ಲ. ದಿವಸಕ್ಕೆ ಎಷ್ಟು ಲೀಟರ್ ನೀರು ಬಳಸ್ತೀರಿ ಅಂತಂದರೆ 5 ಲೀಟ್ರು 3 ಲೀಟ್ರು ಅಂತ ಬರೆಯುವ ಮಕ್ಕಳಿದ್ದಾರೆ. ಅದೇ ಮಕ್ಕಳು ರ್ಯಾಂಕ್ ಸ್ಟೂಡೆಂಟು ಆಗಿರ್ಬೋದು.
ನದಿಯ ಹೆಸರು ಬರೆಯಿರಿ ಅಂತಂದರೆ ಪಾಠದಲ್ಲೆಲ್ಲೋ ಬಂದಿರುತ್ತೆ, ನೈಲ್ ನದಿ ಅಂತ ಬರೆದು ಬಿಡ್ತಾರೆ. ಕಾವೇರಿಯನ್ನು, ತುಂಗಭದ್ರವನ್ನು ಮರೆತು ಬಿಡ್ತಾರೆ. ಆನೆಯ ಮುಖ್ಯ ಆಹಾರಗಳು ಯಾವುದು ಅಥವಾ ಹುಲಿಯ ಆಹಾರ ಯಾವುದು ಅಂತ ಪ್ರಶ್ನೆ ಬಂದಾಗ ಹುಲಿಗೆ ಸದ್ಯಕ್ಕೆ ಮಸಾಲೆ ದೋಸೆ ಒಂದು ತಿನ್ನಿಸಿಲ್ಲ. ಅಂದರೆ ನಾನು ಹೇಳೋದೇನು ಅಂತಂದರೆ ಗೊತ್ತಿಲ್ಲ ನಮಗೆ. ಅಂದರೆ ಮನುಷ್ಯನ ಬಗ್ಗೆ ಇವರಿಗೆ ಗೊತ್ತಿದೆ, ಎಲ್ಲ ಅನೇಕ ಸಂಗತಿಗಳು ಗೊತ್ತಿದೆ. ಆದರೆ ಈ ಜೀವ ಸಂಕುಲಗಳ ಬಗ್ಗೆ, ಅರಣ್ಯಗಳ ಬಗ್ಗೆ ಅರಿವು ಇನ್ನೂ ಬರಬೇಕು. ಆದರೆ ಅದು ಪಠ್ಯದ ರೂಪದಲ್ಲಿ ಬರಬೇಕು ಅಂತಿಲ್ಲ, ಅದು ಜೀವನ ಕ್ರಮವಾಗಿ ಅದು ಬರಬೇಕಿತ್ತು. ಯಾಕೆ ನಾವು ನೀರು ಬಳಸ್ತಾ ಇದ್ದೀವಿ ಅಂತಂದರೆ ದಿನಕ್ಕೆ ನಾವು ಒಂದು 135-200 ಲೀಟ್ರು ನೀರು ಬಳಸ್ತಿರ್ತೀವಿ. ಆ ನೀರು ಎಲ್ಲಿಂದ ಬಂದಿರೋದೆ? ನಾನು ಬೋರ್ವೆಲ್ಲನ್ನು ತೆಗೆಸಿದ್ದೆ, ಇದೇ ಬೆಂಗಳೂರಲ್ಲಿದ್ದರೆ 800-900 ಅಡಿ ಆಳದಿಂದ ನೀರು ಎತ್ತಾ ಇದ್ದೀನಿ. ಅದಕ್ಕೆ ಕರೆಂಟು ಜೋಗ ಜಲಪಾತದಿಂದ ಬಂದಿರಬೇಕು. ಬಹುಶಃ 450 ಕಿಲೋಮೀಟ್ರ್ ದೂರದಿಂದ ಕರೆಂಟ್ ಬಂದಿದೆ. ಆಳದಿಂದ ನೀರು ಎತ್ತಿದ್ದೀವಿ. ಬಳಸೋ ನೀರಿನ ಬಗ್ಗೆ ಮಿತವ್ಯಯ ಇರಬೇಕಿತ್ತು. ಅದು ಯಾವುದೂ ಗೊತ್ತೇ ಇಲ್ಲ, ಎಲ್ಲಿಂದ ನೀರು ಬರುತ್ತೆ. ಟ್ಯಾಂಕರಲ್ಲಿ ನೀರು ತರಿಸುವವರು ಕೂಡ ಆ ನೀರನ್ನು ಬಳಸುವಾಗ ಯಾವ ಮಿತವ್ಯಯ ಕಾಣೋದೇ ಇಲ್ಲ. ಮತ್ತು ನೀರಿನ ಬಗ್ಗೆ ಜಾಗೃತಿ, ಆ ಸಣ್ಣ ವಿಚಾರನ ಹೇಳೋದು, ನೀರಿನ ಬಗ್ಗೆ ಜಾಗೃತಿಯನ್ನೇ ನಾವು ಮಾಡಿರೋದಿಲ್ಲ. ಸೆಕೆಂಡಿಗೆ 1 ಹನಿ ಬಿದ್ದರೆ ವರ್ಷಕ್ಕೆ 15,000 ಲೀಟರ್ ನೀರು ಪೋಲಾಗುತ್ತೆ ಒಂದು ಸಣ್ಣ ನಲ್ಲಿಯಲ್ಲಿ. ಮಕ್ಕಳಿಗೆ ಪಾಠ ಪಠ್ಯಗಳೆಲ್ಲ ಅಡುಗೆ ಮನೆಯಿಂದ ಶುರುವಾಗಿ, ಜಗುಲಿಯಿಂದ ಶುರುವಾಗಿ, ಹಿತ್ತಲಿಂದ ಶುರುವಾಗಿ ಎಲ್ಲ ಕಡೆ ಇದೆ. ಆದರೆ ಅದನ್ನು ಹೇಳುವ ವ್ಯವಧಾನ ಹಿರಿಯರಿಗಿಲ್ಲ ಅಂತ ಕಾಣುತ್ತೆ. ಅವಸರದ ಬದುಕಿನಲ್ಲಿ ನಾವೇನೋ ಮಾಡೋಕ್ಕೆ ಹೊರಟಿದ್ದೀವಿ. ಇದರಲ್ಲಿ ಮಕ್ಕಳಿಗೆ ಒಂದು ಆಸಕ್ತಿ ಮೂಡಿಸಿದರೆ ಅವರು ಈ 10 ಪ್ರಶ್ನೆಗಳಲ್ಲಿ ಉತ್ತರ ಯಾವುದೋ ಕಂಡುಕೊಳ್ತಿದ್ರು. ಆ ಪ್ರಶ್ನೆಗಳನ್ನು ಕೇಳಿದ ನಂತರ ಅವ್ರಿಗೆ ಉತ್ತರ ತೋರಿಸೋದಿದೆಯಲ್ಲ, ಹೇಗೆ ಏನು ಅನ್ನೋದು ಇದೆಯಲ್ಲ, ಅದರಲ್ಲಿ ಒಂದಿಷ್ಟು ಖುಷಿಯ ಕಲಿಕೆ ಇದೆ. ಮತ್ತು ಈ ಮಕ್ಕಳಲ್ಲಿ ಮುಂದಿನ 20 ವರ್ಷ ನಂತರ ಏನಾಗುತ್ತೆ ಅಂತ ಪ್ರಶ್ನೆ ಕೇಳಿದಾಗ ಬೆನ್ನಿಗೆ ಆಕ್ಸಿಜನ್ ಸಿಲಿಂಡರ್ ಕಟ್ಕೊಂಡು ಓಡಾಡಬೇಕಾಗುತ್ತೆ ಅಂತ ಮಕ್ಕಳು ಹೇಳ್ತಾರೆ. ಗೊತ್ತಿದೆ ಅವರಿಗೆ, ಗೊತ್ತಿದೆ. ನಾವು ಮರವನ್ನು ಕಥೆಗಳ ರೂಪದಲ್ಲಿ ಪರಿಚಯ ಮಾಡ್ತೀನಿ. ಯಾಕೆಂದರೆ ಪ್ರತಿ ಮರಕ್ಕೂ ಕಥೆಗಳಿದ್ದಾವೆ. ಜಾನಪದ, ವಿಜ್ಞಾನ, ಬಳಕೆಯ ಜ್ಞಾನದಿಂದ ಕಥೆಗಳಿದ್ದಾವೆ. ಈ ಕಥೆಗಳ ಹಿಂದೆ ಪರಿಚಯ ಮಾಡಿದಾಗ ಒಂದು ಮಗುವಿನ ಹತ್ರ ಮರ ಕಡಿದ್ರೆ ಏನಾಗುತ್ತೆ ಅಂತ ಕೇಳಿದಾಗ ಕಥೆಗಳೆಲ್ಲ ಸತ್ತೋಗ್ತಾವ್ರಿ ಅಂತಂದು. ಇದು ವ್ಯತ್ಯಯ ಇವತ್ತು. ಅಂದರೆ ಆ ಜ್ಞಾನ ಇದೆಯಲ್ಲ, ಒಂದು ಮಕ್ಕಳ ಏನು ಅರಿವು ಬೆಳೀತಾ ಇದೆಯಲ್ಲ, ಅವ್ರು ನೋಡ್ತಾ ಇರೋ ಪರಿಸರ ಮೊದಲು ಈಗ ಒಂದು 20 ವರ್ಷದಿಂದ ಹೇಗೆ ಕಾಡಿತ್ತು ಗೊತ್ತಿಲ್ಲ, ನದಿ ಇರೋದು ಗೊತ್ತಿಲ್ಲ, ವನ್ಯಜೀವಿಗಳ ಸಂತತಿ ಏನಾಗಿದೆ ಅನ್ನೋದು ಗೊತ್ತಿಲ್ಲ. ಅವ್ರು ಇವತ್ತೇನು ನೋಡ್ತಾ ಇದ್ದಾರೆ, ಬೆಂಗಳೂರು ಟ್ರಾಫಿಕ್ ಇದೇ ಅಷ್ಟೇ ಅವ್ರ ಕಣ್ಣಿಗೆ. ಅವರಿಗೆ ಹಿಂದೆ ಏನೇ ಇತ್ತು ಅನ್ನೋದು ಗೊತ್ತೇ ಇಲ್ಲ. ವೃಷಭಾವತಿ ನೀರು ನದಿ ಇತ್ತು ಅನ್ನೋದೇ ಗೊತ್ತಿಲ್ಲ ಅನೇಕರಿಗೆ. ಇಲ್ಲಿ 285 ಕೆರೆಗಳಿತ್ತು ಅನ್ನೋದು ಗೊತ್ತಿಲ್ಲ. ಇರುವ ಕೆರೆಗಳಲ್ಲಿ ಎಷ್ಟು ನೀರಿದೆ ಅನ್ನೋದು ಗೊತ್ತಿಲ್ಲ. ಇರುವ ಕಣ್ಣಿಗೆ ಕಾಣುವ ವೃಷಭಾವತಿ ಆಗಲಿ, ಬೆಳ್ಳಂದೂರಾಗಲಿ, ಅವು ಕೆರೆಗಳನ್ನೋದು ಗೊತ್ತಿಲ್ಲ, ಮೋರಿಗಳಾಗಿವೆ ನಾವು. ಅಂದರೆ ನಮ್ಮ ಕೈಯಲ್ಲಿರೋ ಪ್ರಮಾಣ ಪತ್ರಗಳು, ಪದವಿಗಳು, ರ್ಯಾಂಕ್ಗಳ ಮಧ್ಯಗಳಲ್ಲಿ ನಾವು ಎಷ್ಟು ದಡ್ಡರಾಗಿದ್ದೀವಿ ಅಂತ ಯೋಚನೆ ಮಾಡಿ. ಈ ಭೂಮಿಯ ಬಗ್ಗೆ, ಈ ಭೂಮಿ ಮೇಲೆ ಬದುಕಿದ್ದೀವಿ ನಾವು. ಈ ಮನುಷ್ಯ ಇಲ್ಲದೆ ಅದ್ರ ಭೂಮಿ ಇರುತ್ತೆ, ಏನು ತೊಂದರೆ ಇಲ್ಲ. ಆದರೆ ಈ ಭೂಮಿಯ ಮೇಲಿರೋ ಸಸ್ಯ, ನೀರು ಇಲ್ಲದೆ ಆದರೆ ಮನುಷ್ಯ ಬದುಕಲಾರ. ಇದು ವನ್ಯಜೀವಿಗಳಿಗೆ ಗೊತ್ತಿದೆ, ಇದೆಲ್ಲವೂ ಗೊತ್ತಿದೆ. ಆದರೆ ಮನುಷ್ಯನಿಗೆ ಗೊತ್ತಿಲ್ವಲ್ಲ. ಇದು ಈ ಕಾಲದ ಏನು ಹೇಳ್ತೀವಿ, ಶೈಕ್ಷಣಿಕ ಪ್ರಗತಿಯ ನಡುವಿನ ಒಂದು ವೈರುಧ್ಯ ಅಂತ ಹೇಳ್ತೀನಿ ನಾನು.